1962 ಅಕ್ಟೋಬರ್ 20 ಮುಂಜಾನೆ 5 ಗಂಟೆ ಅರುಣಾಚಲ ಪ್ರದೇಶದ ಸಮೀಪದ ನಮ್ಕಾಚು ಕಣಿವೆ ಹತ್ರ ತಾಗ್ಲಾ ರಿಡ್ಜ್ ನಲ್ಲಿ ಗಡಿಭಾಗದಲ್ಲಿದ್ದ ಚೈನಾದ ಯೋಧರು ಭಾರತದ ನೆಲದೊಳಕ್ಕೆ 2 ಸಲ ಸಿಗ್ನಲ್ ಲೈಟ್ ಗಳನ್ನ ಹಾರಿಸ್ತಾರೆ. ಇದರ ಅರ್ಥ ಯುದ್ಧ ಶುರು ಮಾಡ್ತಾ ಇದ್ದೀವಿ ಅಂತ. ಅಲ್ಲಿಂದ ಶುರುವಾಯಿತು ಎರಡೂ ಕಡೆ ಮಾರಣ ಹೋಮ. 76 mm ಗನ್ಗಳು ಮತ್ತು 120 mm ಮೋರ್ಟಾರ್ಸ್ ನಿಂದ ಚೀನಿಗಳು ಗುಂಡು ಹಾರಿಸ್ತಾ ಇದ್ರೆ, ಈ ಕಡೆ ಭಾರತದ ಯೋಧರು ಹಳೆಯ ವೆಪನ್ ಗಳನ್ನ ಇಟ್ಟುಕೊಂಡು ಯುದ್ಧ ಮಾಡ್ತಾ ಇದ್ರು. ಚೈನಾದ ಕಡೆ ಸುಮಾರು 20,000 ಯೋಧರಿದ್ರೆ, ಭಾರತದ ಕಡೆ 600 ಯೋಧರು ಮಾತ್ರ ಯುದ್ಧಕ್ಕೆ ಅಂತ ಬಂದಿದ್ರು. ಅದರಲ್ಲೂ ಕೆಲವು ತಂಡಗಳು ಬೇರೆ ಕಡೆ ಇತ್ತು. ಈ ಯುದ್ಧದಲ್ಲಿ ಭಾರತ ಹೀನಾಯವಾಗಿ ಸೋತ್ ಹೋಯಿತು. 1300ಕ್ಕೂ ಹೆಚ್ಚು ಭಾರತೀಯ ಯೋಧರು ಹುತಾತ್ಮರಾದ್ರು. ಸುಮಾರು 1700 ಯೋಧರು ಕಾಣೆಯಾಗಿ ಬಿಟ್ರು. ಇನ್ನೂ ಹಲವು ಯೋಧರು ಹಿಮಗಾಳಿಗೆ ಸಿಕ್ಕಿ ಅನ್ನ ನೀರು ಇಲ್ಲದೆ ಚಳಿಯಲ್ಲೇ ಮುದ್ದೆಯಾಗಿ ಹೆಣ ಆಗ್ಬಿಟ್ರು. ಇನ್ನೊಂದಷ್ಟು ಜನ ಚೀನಾದ ಯೋಧರ ಕೈಗೆ ಸಿಕ್ಕಿ ಅರೆಸ್ಟ್ ಆಗಿ ಚೀನಾದ ಜೈಲನ್ನ ಸೇರಿದ್ರು. ಅದುವರೆಗೆ ಭಾರತದ ಭಾಗ ಆಗಿದ್ದ ಅಕ್ಸಾಯ್ ಚಿನ್ ಚೀನಾದ ಕೈಗೆ ಸೇರ್ಬಿಡ್ತು. ಇದೆಲ್ಲ ಆದ್ಮೇಲೆ ಅಂದಿನ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಹೇಳಿದ್ರು, ವಿ ವರ್ ಸ್ಟ್ಯಾಬ್ಡ್ ಇನ್ ದಿ ಬ್ಯಾಕ್. ಆದರೆ ಅಸಲಿಗೆ ಇದು ನೆಹರು ಮಾಡಿದ ಒಂದು ದೊಡ್ಡ ಪ್ರಮಾದ. ನೆಹರು ಅವರನ್ನ ಚಾಚಾ ನೆಹರು, ಆಧುನಿಕ ಭಾರತದ ನಿರ್ಮಾಪಕ ಅಂತೆಲ್ಲ ಹೊಗಳ್ತಾರೆ. ಹೌದು, ಅವರೊಬ್ಬ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ, ರಾಜಕಾರಣಿ, ದೇಶಕ್ಕೆ ಅಪಾರ ಸೇವೆಯನ್ನ ಸಲ್ಲಿಸಿದ್ದಾರೆ. ITI, ಇಸ್ರೋ, DRDO, ಏಮ್ಸ್ ಮೊದಲಾದ ಸಂಸ್ಥೆಗಳನ್ನ ಬೆಳೆಸಿದ ಪ್ರಧಾನಿ ಅವರು. ಪಂಚವಾರ್ಷಿಕ ಯೋಜನೆ, ಅಪೌಷ್ಟಿಕತೆ ನಿವಾರಣೆ, ಸಾರ್ವಜನಿಕ ಉದ್ಯಮಗಳ ಅಭಿವೃದ್ಧಿ, ಕೈಗಾರಿಕಾ ಅಭಿವೃದ್ಧಿ, ಶಾಲೆಯ ಮಕ್ಕಳಿಗೆ ಉಚಿತ ಹಾಲು ಮತ್ತು ಊಟದ ಪೂರೈಕೆ, ಹೀಗೆ ಅವರ ಅನೇಕ ಯೋಜನೆಗಳು ಸ್ವತಂತ್ರ ಭಾರತವನ್ನ ಒಂದು ಗಟ್ಟಿಯಾದ ದೇಶವಾಗಿ ಅಭಿವೃದ್ಧಿ ಮಾಡಿತು. ಅವರ ಹೆಸರಲ್ಲಿ ಇರುವಂತಹ ಶ್ರೇಯಸ್ಸನ್ನ, ಹೆಗ್ಗಳಿಕೆಯನ್ನ ಯಾರೂ ಮರೆಮಾಚೋಕೆ ಸಾಧ್ಯನೇ ಇಲ್ಲ. ಆದ್ರೆ ಇದೇ ಪಂಡಿತ್ ನೆಹರು ಅನೇಕ ತಪ್ಪುಗಳನ್ನ ಕೂಡ ಮಾಡಿದ್ದಾರೆ. ಸಾಧನೆಗಳನ್ನ ಮಾಡಿಬಿಟ್ರು ಅಂತ ಹೇಳಿ ಅವರು ಮಾಡಿದ ತಪ್ಪುಗಳನ್ನ, ದೇಶಕ್ಕೆ ಅವರು ಮಾಡಿದ ಅನ್ಯಾಯಗಳನ್ನ ಮರೆಮಾಚೋದು ಬೇಡ ಅನ್ನೋದೇ ಈ ವಿಡಿಯೋದ ಉದ್ದೇಶ. ನೆಹರು ಅವರ ಆ ಇನ್ನೊಂದು ಮುಖವನ್ನ ಈ ವಿಡಿಯೋದಲ್ಲಿ ನೋಡೋಣ. ಸಾವಿರದ 1962ಕ್ಕೂ 10 ವರ್ಷ ಮುಂಚೆನಿಂದಲೇ ಅಕ್ಸಾಯ್ ಚಿನ್ ಪ್ರದೇಶವನ್ನ ಕಿತ್ತುಕೊಳ್ಳೋದಕ್ಕೆ ಚೈನಾ ಸಿದ್ಧತೆ ಮಾಡ್ತಾನೆ ಇತ್ತು. ಅವ್ರ ಹತ್ರ ಆಧುನಿಕವಾದ ವೆಪನ್ಗಳಿತ್ತು. ಹಿಮಾಲಯದ ಚಳಿಯಿಂದ ರಕ್ಷಣೆ ಪಡೆಯೋಕೆ ಬೆಚ್ಚಗಿನ ಸ್ವೆಟರ್, ಕೋಟ್ಗಳಿತ್ತು. ಕಾಲಿನ ಆರೋಗ್ಯವನ್ನ ಕಾಪಾಡಿಕೊಳ್ಳೋಕೆ ಗಟ್ಟಿಯಾದ ಬೂಟ್ಸ್ಗಳಿತ್ತು. ಭಾರತದ ಯೋಧರಿಗೆ ಕೂಡ ಸರ್ಕಾರ ಯುದ್ಧದ ಸಮಯದಲ್ಲೇ ಬೂಟ್ಸ್ಗಳನ್ನ ಸರಬರಾಜು ಮಾಡಿತ್ತು. ಅಚ್ಚರಿ ಅಂದ್ರೆ ಅದರಲ್ಲಿ 6 ಮತ್ತು 12ನೇ ಸೈಜ್ನ ಬೂಟ್ಸ್ಗಳೇ ಹೆಚ್ಚಾಗಿತ್ತು. ಆದರೂ ನಮ್ಮ ಯೋಧರು ಏನೂ ಕಂಪ್ಲೇಂಟ್ ಮಾಡದೆ ಅದನ್ನೇ ಕಾಲಿಗೆ ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಂಡ್ರು. ಸಮಸ್ಯೆ ಏನಂದ್ರೆ ಈ ಬೂಟ್ಸ್ ಗಳ ಕೆಳಗೆ ಹಾಕೋಕೆ ಸ್ಟಡ್ಗಳೇ ಇರಲಿಲ್ಲ. ಇದು ಬೂಟ್ಸ್ ನ ಕೆಳಗೆ ಹಾಕೋ ಮೊಳೆಗಳು. ಈ ಮೊಳೆಗಳನ್ನ ಹಾಕಿದ್ರೆ ಮಾತ್ರ ಹಿಮದ ಬೆಟ್ಟದಲ್ಲಿ ಜಾರುವ ಬಂಡೆಗಳ ಮೇಲೆ ಈಸಿಯಾಗಿ ನಡಿಬಹುದು. ಸ್ಟಡ್ಗಳ ಕೊರತೆ ಇದ್ದಿದ್ರಿಂದ ನೆಹರು ಸರ್ಕಾರ ಅದನ್ನ ಸೈನಿಕರಿಗೆ ಸಪ್ಲೈ ಮಾಡಿರ್ಲಿಲ್ಲ. ಪಾಚಿ ಕಟ್ಟಿದ ಬಂಡೆಗಳ ಮೇಲೇನಾದ್ರೂ ಹತ್ತಿದ್ರೆ ಯೋಧರು ಜಾರಿ ಕೆಳಗೆ ಬಿದ್ದು ಬಿಡ್ತಾ ಇದ್ರು. ಚಳಿಯಿಂದ ರಕ್ಷಣೆ ಪಡೆಯೋಕೆ ಒಳ್ಳೆ ಸ್ವೆಟರ್ಗಳು ಇರಲಿಲ್ಲ. ಚೈನಾದ ಸೇನೆಗೆ ಕಂಪೇರ್ ಮಾಡಿದ್ರೆ ನಮ್ಮ ಯೋಧರ ಹತ್ರ ದೂರದ ರೇಂಜ್ನ ವೆಪನ್ ಕೂಡ ಇರಲಿಲ್ಲ. ಇವೆಲ್ಲ ಕೆಲವು ಉದಾಹರಣೆಗಳು ಅಷ್ಟೇ. ಇಂತಹ ಎಡವಟ್ಟುಗಳು, ತಲೆಬುಡ ಇಲ್ಲದ ನಿರ್ಧಾರಗಳಿಂದಲೇ ಭಾರತ ಚೈನಾದ ಮುಂದೆ ಸೋತು ಸುಣ್ಣ ಆಗ್ಬಿಡ್ತು. ಇದರಿಂದಾಗಿ ಭಾರತದ ಯೋಧರು ಬಹಳ ಕಷ್ಟಕ್ಕೆ ಒಳಗಾದ್ರು. ಆ ಟೈಮಲ್ಲಿ ಬ್ರಿಗೇಡಿಯರ್ ಆಗಿದ್ದ ಜಾನ್ ಪರಶುರಾಮ್ ದಳವಿ ಚೈನಾದ ಸೇನೆಯಿಂದ ಅರೆಸ್ಟ್ ಆಗಿ 7 ತಿಂಗಳು ಚೈನಾ ದೇಶದ ಜೈಲಲ್ಲಿದ್ರು. ಅಲ್ಲಿಂದ ರಿಲೀಸ್ ಆಗಿ ಭಾರತಕ್ಕೆ ಬಂದ ಮೇಲೆ ಅವರು ಇಡೀ ಯುದ್ಧದ ಅನುಭವವನ್ನ ಹಿಮಾಲಯನ್ ಬ್ಲಂಡರ್ ಹೆಸರಿನ ಪುಸ್ತಕದಲ್ಲಿ ಬರೆದು ಪ್ರಧಾನಿ ನೆಹರು, ರಕ್ಷಣಾ ಸಚಿವ ಕೃಷ್ಣ ಮೆನನ್ ಮೊದಲಾದವರ ತಪ್ಪುಗಳನ್ನ ಹೇಳಿದ್ರು. ಈ ಪುಸ್ತಕ 1969ರಲ್ಲಿ ಬಿಡುಗಡೆಯಾಯಿತು. ಈ ಪುಸ್ತಕವನ್ನ ಅಂದಿನ ಇಂದಿರಾ ಗಾಂಧಿ ಸರ್ಕಾರ ಬ್ಯಾನ್ ಮಾಡ್ಬಿಡ್ತು. ಯಾವನೋ ಒಬ್ಬ ಸೇನಾಧಿಕಾರಿ ಅಮಾಯಕ ಅಪ್ಪನ ಬಗ್ಗೆ ಅಪಪ್ರಚಾರ ಮಾಡೋದು ಮಗಳು ಇಂದಿರಾಗೆ ಇಷ್ಟ ಇರಲಿಲ್ಲ. ಜವಾಹರ್ಲಾಲ್ ನೆಹರು ತುಂಬಾ ಡಿಫರೆಂಟ್ ವ್ಯಕ್ತಿ, ಐಷಾರಾಮಿ ಬದುಕನ್ನ ಬದುಕಿದ ಶ್ರೀಮಂತ. ಮಹಾತ್ಮ ಗಾಂಧೀಜಿ ಮಾಡಿದ ತಪ್ಪುಗಳಲ್ಲಿ ಮೊದಲನೇ ದೊಡ್ಡ ತಪ್ಪು ಅಂದ್ರೆ ನೆಹರುನ ಪ್ರಧಾನಿ ಮಾಡೋ ಮಟ್ಟಕ್ಕೆ ಬೆಳೆಸಿದ್ದು. ಜವಾಹರ್ಲಾಲ್ ನೆಹರು ಭಾರತ ಚೀನಾ ಬಾಯಿ ಅಂತಾನೆ ಹೇಳ್ಕೊಂಡು ಶಾಂತಿಯ ಮಾತುಕತೆನ ಆಡ್ತಾ ಇದ್ರು. ಆ ಕಡೆ ಚೀನಾ ದೇಶ ಯುದ್ಧಕ್ಕೆ ಸಿದ್ಧತೆ ಮಾಡ್ತಾ ಇತ್ತು. ಆದರೆ ಭಾರತದ ಯೋಧರನ್ನ ಯುದ್ಧಕ್ಕೆ ಸಿದ್ಧ ಮಾಡೋ ಬದಲು ನೆಹರು ಅವರು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ತಮ್ಮ ಇಮೇಜ್ ನ ಕಾಪಾಡಿಕೊಳ್ಳೋಕೆ ಮಾತ್ರ ನೋಡಿದ್ರು. ಇವೆಲ್ಲದರ ಪರಿಣಾಮ ಭಾರತೀಯ ಸೇನೆ ಯುದ್ಧಕ್ಕೆ ಸರಿಯಾದ ಸಿದ್ಧತೆನ ಮಾಡಿಕೊಂಡೇ ಇರಲಿಲ್ಲ.
ಯುದ್ಧಕ್ಕೆ ಬೇಕಾದ ವೆಪನ್ಗಳು ಯೋಧರ ಹತ್ರ ಇರಲಿಲ್ಲ. ಇಲ್ಲಿ ನೆಹರು ಮತ್ತೊಂದು ದೊಡ್ಡ ಎಡವಟ್ಟು ಮಾಡಿದ್ರು. ಈ ಎಡವಟ್ಟು ಇಂದಿಗೂ ನಮ್ಮ ದೇಶಕ್ಕೆ ಶಾಪವಾಗಿ ಕಾಡ್ತಾನೆ ಇದೆ. ಅದೇ ಟಿಬೆಟ್ನ ಜನರನ್ನ ಕರ್ಕೊಂಡು ಬಂದು ಇಲ್ಲಿ ಜಾಗ ಕೊಟ್ಟಿದ್ದು. ಚೈನಾದ ದಾಳಿಯಿಂದ ತಪ್ಪಿಸ್ಕೊಳ್ಳೋಕೆ ಅಂತ ದಲೈಲಾಮಾ ಟಿಬೆಟನ್ಗಳ ಜೊತೆ ಭಾರತಕ್ಕೆ 1959ರಲ್ಲಿ ಬಂದ್ರು. ಆಗ ಜಾಗತಿಕ ನಾಯಕ ಆಗಿದ್ದ ಪ್ರಧಾನಿ ನೆಹರು ದಲೈಲಾಮಾ ಜೊತೆ ಮಾತುಕತೆ ನಡೆಸಿ ಇಲ್ಲಿ ಇರೋಕೆ ಅವಕಾಶ ಕೊಟ್ಟು ಭಾರತವನ್ನ ಧರ್ಮ ಛತ್ರ ಮಾಡ್ಬಿಟ್ರು. ಈಗ ಸುಮಾರು 1 ಲಕ್ಷಕ್ಕೂ ಅಧಿಕ ಟಿಬೆಟನ್ಗಳು ಭಾರತದೊಳಗೆ ಇದ್ದಾರೆ. ಕರ್ನಾಟಕದಲ್ಲಿ ಮುಂಡುಗೋಡ ಮತ್ತೆ ಕುಶಾಲನಗರದ ಸಮೀಪದ ಬೈಲುಕುಪ್ಪೆಯಲ್ಲಿ ಟಿಬೆಟನ್ಗಳು ಆರಾಮಾಗಿ ಬದುಕ್ತಾ ಇದ್ದಾರೆ. ಕಾಶ್ಮೀರದ ವಿಚಾರದಲ್ಲಿ ಪಂಡಿತ್ ನೆಹರುಗೆ ಗಟ್ಟಿಯಾದ ನಿಲುವು ಇರಲಿಲ್ಲ. ಕಾಶ್ಮೀರ ಭಾರತಕ್ಕೆ ಸೇರ್ಬೇಕಾ ಬೇಡವಾ ಅನ್ನೋದನ್ನ ಕಾಶ್ಮೀರಿ ಜನರೇ ನಿರ್ಧಾರ ಮಾಡಬೇಕು ಅಂತ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಮಾತಾಡ್ತಾ ಇದ್ರು. ಒಬ್ಬ ಪ್ರಧಾನಿಯಾಗಿ ಕಾಶ್ಮೀರ ನಮ್ಮದು ಅಂತ ಹೇಳೋ ಬದಲು ಪ್ರತ್ಯೇಕತಾವಾದಿಯ ಹಾಗೆ ಮಾತಾಡ್ತಾ ಇದ್ರು. ಕಾಶ್ಮೀರ ಪಾಕಿಸ್ತಾನಕ್ಕೆ ಸೇರ್ಬೇಕು ಅಂತ ವಾದ ಮಾಡೋರ ವಿರುದ್ಧ ಮಿಲಿಟರಿ ಆಕ್ಷನ್ ತಗೊಳ್ಳೋದು ಬಿಟ್ಟು ನಮ್ಮ ದೇಶಕ್ಕೆ ಸಂಬಂಧವೇ ಇಲ್ಲದ ವಿಶ್ವಸಂಸ್ಥೆ ಮುಂದೆ ಈ ಸಮಸ್ಯೆನ ತಗೊಂಡು ಹೋಗಿ ಅಲ್ಲಿ ಚರ್ಚೆ ಮಾಡಿದ್ರು. ಈ ಜವಾಬ್ದಾರಿಯನ್ನ ವಲ್ಲಭಭಾಯಿ ಪಟೇಲ್ಗೆ ಕೊಟ್ಟು ಬಿಟ್ರೆ ಎಲ್ಲಾ ಸರಿ ಮಾಡ್ತಾರೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು. ಆದ್ರೆ ಅದಕ್ಕೆ ನೆಹರು ಅವಕಾಶನೇ ಕೊಡ್ಲಿಲ್ಲ. ಕೊನೆಗೆ ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಸಿಕ್ತು. ಪುಣ್ಯಕ್ಕೆ ಅದು ರದ್ದಾಗಿದೆ. 1947ರ ಅಕ್ಟೋಬರ್ 26ಕ್ಕೆ ಕಾಶ್ಮೀರ ಅಧಿಕೃತವಾಗಿ ಭಾರತಕ್ಕೆ ಸೇರಿತು. ಅಲ್ಲಿ ಪಾಕಿಸ್ತಾನಿಗಳು ದಂಗೆ ಮಾಡ್ತಾ ಇದ್ದಿದ್ರಿಂದ ಅಲ್ಲಿಗೆ ಭಾರತದ ಸೇನೆಯನ್ನ ನಿಯೋಜನೆ ಮಾಡಬೇಕಿತ್ತು. ಆದ್ರೆ ಈ ಕೆಲಸ ಲೇಟ್ ಆಗ್ತಾ ಇತ್ತು. ಸೇನೆಯನ್ನ ಕಾಶ್ಮೀರಕ್ಕೆ ಕಳಿಸೋಕೆ ಸಂಬಂಧಪಟ್ಟ ಹಾಗೆ ಅಕ್ಟೋಬರ್ 27ಕ್ಕೆ ಒಂದು ಸಭೆ ನಡೀತು. ಕಾಶ್ಮೀರದ ಬಗ್ಗೆ ಗಟ್ಟಿಯಾದ ನಿರ್ಧಾರ ತಗೊಳ್ಳೋಕೆ ನೆಹರುಗೆ ಆಗ್ತಾ ಇರಲಿಲ್ಲ ಅನ್ನೋದಕ್ಕೆ ಈ ಮೀಟಿಂಗ್ ನಲ್ಲಿ ನಡೆದ ಸಂಭಾಷಣೆನೇ ಸಾಕ್ಷಿ. ಆ ಮೀಟಿಂಗ್ ನಲ್ಲಿ ಫೀಲ್ಡ್ ಮಾರ್ಷಲ್ ಸ್ಯಾಮ್ ಮಾಣಿಕ್ ಶಾ ಇದ್ರು. ಅವರು ಹೇಳಿದ ಪ್ರಕಾರ ಈ ಮೀಟಿಂಗ್ ನಲ್ಲಿ ಪ್ರಧಾನಿ ನೆಹರು ಕಾಶ್ಮೀರ ವಿಶ್ವಸಂಸ್ಥೆ ಅಂತೆಲ್ಲ ಮಾತಾಡಿದ್ರು. ಆಗ ಸಹನೆ ಕಳೆದುಕೊಂಡ ಗೃಹ ಸಚಿವ ಸರ್ದಾರ್ ವಲ್ಲಭಭಾಯಿ ಪಟೇಲ್, ಜವಾಹರ್ಲಾಲ್, ಡು ಯು ವಾಂಟ್ ಕಾಶ್ಮೀರ್ ಆರ್ ಡು ಯು ವಾಂಟ್ ಟು ಗಿವ್ ಇಟ್ ಅವೇ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಪ್ರಧಾನಿ ನೆಹರು ಅಫ್ಕೋರ್ಸ್ ಐ ವಾಂಟ್ ಕಾಶ್ಮೀರ್ ಅಂತ ಹೇಳಿದ್ರು. ಅದಕ್ಕೆ ಪಟೇಲ್ ಪ್ಲೀಸ್ ಗಿವ್ ಯೋರ್ ಆರ್ಡರ್ಸ್ ಅಂತ ಹೇಳಿ ಪ್ರಧಾನಿಯ ರಿಪ್ಲೈಗೂ ಕಾಯದೆ ಮಾಣಿಕ್ ಶಾ ಕಡೆಗೆ ತಿರುಗಿ ಯು ಹ್ಯಾವ್ ಗಾಟ್ ಯುವರ್ ಆರ್ಡರ್ಸ್ ಅಂತ ಹೇಳ್ಬಿಟ್ರು. ಆಮೇಲೆ ಭಾರತದ ಸೇನೆ ಕೂಡಲೇ ಕಾಶ್ಮೀರಕ್ಕೆ ಹೋಗಿ ಅಲ್ಲಿನ ಪರಿಸ್ಥಿತಿನ ನಿಯಂತ್ರಣ ಮಾಡ್ತು. ವಲ್ಲಭಭಾಯಿ ಪಟೇಲ್ ಅಂದ್ರೆ ಉಕ್ಕಿನ ಮನುಷ್ಯ. ಭಾರತಕ್ಕೆ ಎಲ್ಲಾ ರಾಜ್ಯಗಳನ್ನ ಸೇರಿಸುವಾಗ ಕಠಿಣ ಮನಸ್ಸಿನ ಆಡಳಿತಗಾರನಾಗಿ ಕೆಲಸ ಮಾಡಿದ್ರು. 1946ರಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷ ಯಾರಾಗಬೇಕು ಅಂತ ಚರ್ಚೆ ಆಗ್ತಾ ಇತ್ತು. ಅಧ್ಯಕ್ಷ ಯಾರಾಗ್ತಾರೋ ಅವರೇ ಮುಂದಿನ ಪ್ರಧಾನಿ ಆಗೋದು ಅನ್ನೋ ಅಭಿಪ್ರಾಯ ಇತ್ತು. ಆಗ ಸರಿಯಾಗಿ ಬ್ರಿಟಿಷರು ನೆಹರೂನನ್ನೇ ಅಧ್ಯಕ್ಷ ಮಾಡೋದು ಸೂಕ್ತ ಅಂತ ಹೇಳಿದ್ರು. ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿಯಲ್ಲಿ 15 ಜನ ಇದ್ರು. ಅದರಲ್ಲಿ 12 ಜನರು ವಲ್ಲಭಭಾಯಿ ಪಟೇಲರೇ ಅಧ್ಯಕ್ಷ ಆಗಬೇಕು ಅಂತ ವಾದ ಮಾಡಿದ್ರು. ಆವಾಗ ನೆಹರು ಗಾಂಧೀಜಿ ಹತ್ರ ಹೋದ್ರು. ಗಾಂಧೀಜಿ ಎಲ್ಲರನ್ನ ಕನ್ವಿನ್ಸ್ ಮಾಡೋಕೆ ನೋಡಿದ್ರು. ಕೆಲಸ ಕೆಡುತ್ತೆ ಅಂತ ಗೊತ್ತಾದಾಗ ವಲ್ಲಭಭಾಯಿ ಪಟೇಲರನ್ನೇ ಹತ್ರ ಕರೆದು ಮಾತಾಡಿ ಕನ್ವಿನ್ಸ್ ಮಾಡ್ಬಿಟ್ರು. ಗಾಂಧೀಜಿಯ ಮಾತಿಗೆ ಬೆಲೆ ಕೊಟ್ಟು ವಲ್ಲಭಭಾಯಿ ಪಟೇಲರು ಅಧ್ಯಕ್ಷ ಸ್ಥಾನದ ಕಾಂಪಿಟೇಷನ್ ನಿಂದ ಹಿಂದೆ ಸರಿದ್ಬಿಟ್ರು. ಇದರಿಂದಾಗಿ ನೆಹರು ಅಧ್ಯಕ್ಷ ಆಗೋಕೆ ಸಾಧ್ಯ ಆಯಿತು. ಆಮೇಲೆ ದೇಶದ ಪ್ರಧಾನಿ ಕೂಡ ಆದ್ರು. ವಲ್ಲಭಭಾಯಿ ಪಟೇಲರು ಸ್ವಲ್ಪ ಮುಂದಾಲೋಚನೆ ಮಾಡಿದ್ರೆ ಅವರೇ ಪ್ರಧಾನಿ ಆಗ್ಬೋದಿತ್ತು. ಕಾಂಗ್ರೆಸ್ ಸದಸ್ಯರ ಬೆಂಬಲ ಇಲ್ಲದಿದ್ರು ಪಂಡಿತ್ ನೆಹರು ಅಧಿಕಾರವನ್ನ ಅನುಭವಿಸಿದ್ರು. ಪಂಡಿತ್ ನೆಹರು ಯಾವತ್ತೂ ಮಹಾತ್ಮ ಗಾಂಧೀಜಿಯ ತರ ಸರಳವಾದ ಜೀವನವನ್ನ ನಡೆಸಲಿಲ್ಲ. ಅವರ ಬದುಕಿನ ಶೈಲಿ ಎಲ್ಲಾ ಬ್ರಿಟಿಷರ ತರಾನೇ ಬಿಂದಾಸ್ ಆಗಿತ್ತು, ಐಷಾರಾಮಿಯಾಗಿತ್ತು. ಭಾರತದ ಕೊನೆಯ ವೈಸ್ರಾಯ್ ಲಾರ್ಡ್ ಮೌಂಟ್ ಬ್ಯಾಟನ್ನ ಹೆಂಡತಿ ಎಡ್ವಿನಾ ಹಾಗೂ ನೆಹರು ಪ್ರೀತಿಸ್ತಾ ಇದ್ರು. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಮೌಂಟ್ ಬ್ಯಾಟನ್ನ ಕುಟುಂಬ ಇಂಗ್ಲೆಂಡ್ಗೆ ಹೋಯ್ತು. ಆಮೇಲೆ ಕೂಡ ನೆಹರು ಎಡ್ವಿನಾಗೆ ಪತ್ರ ಬರೀತಾ ಇದ್ರು. ಬ್ರಿಟನ್ಗೆ ಹೋದಾಗ ಅವರ ಮನೆಯ ಗೆಸ್ಟ್ ಆಗಿ ಹೋಗ್ತಾ ಇದ್ರು. ಎಡ್ವಿನಾ ಅವರ ಮಗಳು ಪಮೇಲಾ ಅವರು ಬರೆದ ಡಾಟರ್ ಆಫ್ ಎಂಪೈರ್ ಪುಸ್ತಕದಲ್ಲಿ ಇವರಿಬ್ಬರು ಲವ್ ಮಾಡ್ತಾ ಇದ್ರು ಅಂತ ಬರೆದಿದ್ದಾರೆ. ಸರಿ, ಇವೆಲ್ಲ ಪರ್ಸನಲ್ ವಿಷಯಗಳು ಅಲ್ವಾ, ಇದರಿಂದ ದೇಶಕ್ಕೇನು ನಷ್ಟ ಅಂತ ನಿಮಗೆ ಅನ್ನಿಸಬಹುದು. ಆದ್ರೆ ಅದೇ ಟೈಮಲ್ಲಿ ಭಾರತದ ವಿಭಜನೆಯ ನಿರ್ಧಾರ ಕೂಡ ಆಗಿತ್ತು ಅನ್ನೋದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಇಂತಹ ಮಹತ್ವದ ನಿರ್ಧಾರದ ಮೇಲೆ ಈ ರಿಲೇಶನ್ಶಿಪ್ ಪ್ರಭಾವವನ್ನ ಬೀರಿರಬಹುದು. ಎಡ್ವಿನಾ 1960ರ ಫೆಬ್ರವರಿ ಮೃತರಾಗ್ತಾರೆ. ಸತ್ತ ಮೇಲೆ ಸಮುದ್ರದಲ್ಲಿ ನನ್ನ ಅಂತ್ಯ ಸಂಸ್ಕಾರ ಮಾಡಬೇಕು ಅನ್ನೋದು ಅವರ ಆಸೆಯಾಗಿತ್ತು. ಅದರಂತೆ ಮೌಂಟ್ ಬ್ಯಾಟನ್ನ ಕುಟುಂಬದವರು ಇಂಗ್ಲೆಂಡ್ನ ಪೋರ್ಟ್ಸ್ ಮೌತ್ ಅನ್ನೋ ಬಂದರಿಗೆ ಶವವನ್ನ ತಗೊಂಡು ಹೋಗಿ ಅಲ್ಲಿ ಸಮುದ್ರದಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡ್ತಾರೆ. ಆಗಿನ ಪ್ರಧಾನಿ ನೆಹರು ಎಡ್ವಿನಾಗೆ ಗೌರವ ಸಲ್ಲಿಸೋಕೆ ಅಂತ ಭಾರತದ ನೌಕಾಪಡೆಯ INS ತ್ರಿಶೂಲ್ ಅನ್ನೋ ನೌಕೆಯನ್ನ ಆ ಸ್ಥಳಕ್ಕೆ ಕಳುಹಿಸಿದ್ರು, ಸಹಾಯ ಆಗ್ಲಿ ಅಂತ. ಅಂದ್ರೆ ನಮ್ಮ ಸೇನೆಯ ನೌಕೆ ಇಂತಹ ಪ್ರಯೋಜನ ಇಲ್ಲದ ಕೆಲಸಕ್ಕೆಲ್ಲ ಬಳಕೆ ಆಗ್ತಾ ಇತ್ತು.
ಇದೆಲ್ಲ ಸುಳ್ಳು, ನೆಹರು ಸ್ವಾತಂತ್ರ್ಯ ಹೋರಾಟ ಮಾಡಿ ಪದೇ ಪದೇ ಅರೆಸ್ಟ್ ಆಗಿ ಒಟ್ಟು 8 ವರ್ಷ ಜೈಲಲ್ಲಿ ಇದ್ರಲ್ಲ ಅಂತಾನು ವಾದವನ್ನ ಮಾಡಬಹುದು. ಆದ್ರೆ ನೆಹರು ಜೈಲಿಗೆ ಸೇರಿದಾಗ್ಲೆಲ್ಲ ಅಲ್ಲಿ ಒಳ್ಳೆ ಸೌಲಭ್ಯಗಳು ಇರ್ತಾ ಇತ್ತು. ಅವರನ್ನ ಬ್ರಿಟಿಷರು ಯಾವತ್ತೂ ಕೂಡ ಕೆಟ್ಟ ಕೈದಿ ತರ ನಡೆಸ್ಕೊಂಡಿರ್ಲಿಲ್ಲ. ಯಾರು ಆಡಳಿತಕ್ಕೆ ತುಂಬಾ ಅಪಾಯಕಾರಿಯೋ ಅಂತವರಿಗೆ ಕ್ರೂರವಾದ ಶಿಕ್ಷೆನ ಬ್ರಿಟಿಷರು ಕೊಡ್ತಾ ಇದ್ರು. ವೀರ ಸಾವರ್ಕರ್ಗೆ ನರಕ ಅನ್ನಿಸುವಂತಹ ಅಂಡಮಾನ್ನ ಜೈಲು ಶಿಕ್ಷೆ ಸಿಕ್ಕಿದ್ರೆ ರಾಜ್ಗುರು, ಸುಖದೇವ್, ಭಗತ್ ಸಿಂಗ್ ಮೊದಲಾದ ಕ್ರಾಂತಿಕಾರಿಗಳನ್ನ ಗಲ್ಲಿಗೆ ಹಾಕಿದ್ರು. ಆದರೆ ನೆಹರೂರಂತಹ ಮೃದು ಹೋರಾಟಗಾರರಿಗೆ ಕಠಿಣವಾದ ಶಿಕ್ಷೆ ಇರಲಿಲ್ಲ. 8 ವರ್ಷ ಏನು, ಇನ್ನು 20 ವರ್ಷ ಆದ್ರೂ ಅವರು ಜೈಲಲ್ಲೇ ಆರಾಮಾಗಿ ಇರಬಹುದಿತ್ತು. ಇಷ್ಟೆಲ್ಲ ಆದ್ರೂ ಚಾಚಾ ನೆಹರು ಅವರೇ ನಮ್ಮ ದೇಶದ ಅತಿ ದೊಡ್ಡ ಐಕಾನ್ ಆಗಿ ಇಂದಿಗೂ ಮಿಂಚ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಎಷ್ಟೇ ಸಾಧನೆಗಳನ್ನ ಮಾಡ್ಲಿ, ಆದ್ರೆ ಆತ ಮಾಡಿದ ತಪ್ಪುಗಳನ್ನ ಕೂಡ ನಾವು ನೆನಪಿಸ್ಕೊಳ್ಬೇಕು. ಅದರಿಂದಾದ ಹಾನಿಗಳನ್ನ ಕೂಡ ಯಾವಾಗ್ಲೂ ಸ್ಮರಿಸಬೇಕು. ಒಬ್ಬ ಸಾಧಕನ ಒಂದೇ ಸೈಡ್ ನ ನೋಡೋದ್ರ ಬದಲು 2 ಸೈಡ್ಗಳನ್ನ ನೋಡಿ ಇತಿಹಾಸಕ್ಕೆ ಗೌರವ ನೀಡೋಣ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ತೆ.